ಸರ್ಪ್ರೈಸ್. ಒಳ್ಳೆ ಮೆಹಂದಿ ಎಲೆ ಥರ ಕಾಣ್ತದೆ ದೂರದಿಂದ. ಪತ್ರೊಡೆ ತಿನ್ನಲಿಕ್ಕೆ ರೆಡಿಯಾಗಿದೆ. ವೆಲ್ಕಮ್ ಟು ಮೈ ಕರಾವಳಿ ಫ್ಯಾಮಿಲಿ. ಗುಡ್ ಮಾರ್ನಿಂಗ್. ಆಟಿ ಅಮಾವಾಸ್ಯೆಯ ಶುಭಾಶಯಗಳು. ಸರ್ಪ್ರೈಸ್. ಕಷಾಯ ಮತ್ತೆ ಸರ್ಪ್ರೈಸ್ ಅಲ್ಲ. ನಾವು ಸಿಗ್ತೇವೆ ಅಂತ ಅನಿಸಿ ಇರಲಿಲ್ಲ. ನಮಗೆ ಓನರ್ ಅವರು ಕೊಟ್ಟರು. ಈ ಸತಿ ಇಲ್ಲ ಅಂತ ಖುಷಿಯಲ್ಲಿದ್ಲು. ತಗೋ. ಹಾಂ, ಸುಳ್ಳು ಕುಡಿ. ಅದೇ ಈಗ ನಿಜ ಕುಡಿಬೇಕಂದ್ರೆ. ಓಹೋ, ಹಾಗೆಲ್ಲ ಬೇಡ. ಮತ್ತೆ ಯಾವ ಕಲರ್? ಅದೇ ಕಲರ್. ಬೆಳಿಗ್ಗೆ ಬೇಡ ವಾಮಿಟ್ ಆಗ್ಲಿಲ್ಲ ಆಗ ಕಳೆದ ಸರ್ತಿ. ಒಮ್ಮೆ ಕಣ್ಣು ಮುಚ್ಚಿ ಕುಡಿ. ನೋಡಿ ಅಂತ ಇಷ್ಟು ದೊಡ್ಡ ಹುಡುಗಿ ನೋಡಿ ಕಷಾಯ ಕುಡಿಲಿಕ್ಕೆ. ನಾನು ಮತ್ತೆ ಕುಡಿತೇನೆ ಮಗ, ಕುಡಿತೇನೆ. ಒಳ್ಳೇದು ಕುಡಿದ್ರೆ. ಹಾಗೆ ಕುಡಿಬೇಡ ಸ್ವಲ್ಪ. ಹಾಗೆಲ್ಲ ತುಂಬ ಹೊತ್ತು ವೆಯ್ಟ್ ಮಾಡಿಸ್ಲಿಕ್ಕೆ ಇಲ್ಲ. ಕುಡಿರುದು ಲೇಟ್ ಆಗ್ತದೆ ಸ್ಕೂಲಿಗೆ. ಆಗ್ತದೆ ಮಗ, ಕುಡಿಬೇಕು. ಯಾರಿಗೆ ಸಹ ಆಗುದಿಲ್ಲ ಅದು. ಕಹಿ ಎಲ್ಲರಿಗೆ ಸಹ, ನಿಂಗೆ ಮಾತ್ರ ಕಹಿ ಅಲ್ಲ ಅದು. ಬೇಗ ಪುಳಿಯೋಗರೆ ಅಷ್ಟದು ಅಗಾಲದಲ್ಲಿ ಹಾಕಿದ್ದು ಲೈಟ್ ತೆಳುವಾಗಿ. ರೆಡಿ? ತುಳುನಾಡಲ್ಲಿ ಎಲ್ಲರೂ ಸಹ ಕುಡಿತಾರೆ ಇವತ್ತು. ಯಾರ ಹತ್ರ ಬೇಕಾದ್ರೆ ಕೇಳಂತೆ ಇವತ್ತು ಕ್ಲಾಸಲ್ಲಿ. ಬೆಲ್ಲ ಮತ್ತೆ ಕಾಯಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಇಟ್ಟದಂಟಲ್ಲ. ಮತ್ತೆಂತ ಕೊಡುದಪ್ಪ? ಎಲ್ಲಿಂಟು ಚಾಕ್ಲೇಟ್ ಅದಕ್ಕೆ? ಪುಳಿಯೋಗರೆ ಅದು ರೆಡಿ ಉಂಟು. ಆಯ್ತು, ಕುಡಿ. ನೋಡ ಎಷ್ಟು ಕುಡಿತೆ ಅಷ್ಟು ಕುಡಿ ಬೇಗ. ಕುಡಿಲೇ ಇಲ್ಲ ಸುಮ್ಮನೆ. ಕುಡಿ. ನುಂಗದ ಅದನ್ನ ಕೈ ಹಾಕುದು ಮಾರೈತಿ. ಹಾಗೆ ಬಾಯಲ್ಲಿಟ್ರೆ ಎಂತ ಮಾರೆ ನೀವು? ನುಂಗ. ಅಯ್ಯೋ ಬಾಯಲ್ಲಿ ಮತ್ತೆ ಚೀ ಕುಡಿ, ಎಲ್ಲ ಕುಡಿ. ಋತು ಈ ಸತಿ ಬೆಟರ್. ಲಾಸ್ಟ್ ಇಯರ್ ಕೂಗಿದಾಳೆ. ಅತ್ತೆ ಗುಡ್ಡವಳು ಅಲ್ಲ. ಹಾಗೆ ಕುಡಿಬಾರ್ದು ಮಗ. ಸ್ವಲ್ಪ ಅದನ್ನು ಹಾಕಿದೆ. ಹಾಗೆ ಉಂಟು. ಋತು ಏನು ಕುಶಾಲು ಆಗ ಉಗ್ತದವಳು. ಇದು ಕುಡಿ. ಇದು ಕುಡಿ. ಹಾಗೆ ಹೇಳ್ಬಾರ್ದು ಕಷಾಯ. ಋತು ಬೇಗ ಮಾಡಿದ್ದೆ. ಮಾಡು. ಆಯ್ತು ಋತು, ಲೇಟ್ ಆಗ್ತದೆ. ನಾನು ಬಿಡುದಿಲ್ಲ ಇವತ್ತಾಗದೆ ಸ್ಕೂಲಿಗೆ. ಕುಡಿ ಮಗ. ಕುಡಿ ಋತು. ನೋಡೋಣ, ಅದಕ್ಕಿಂತ ಒಮ್ಮೆ ಕುಡಿದು ಬಿಟ್ರೆ ಎಂತ ಆಗ್ಬೇಕು? ಆಮೇಲೆ ಹುಡಿಲಿಕ್ಕೆ ಚಾನ್ಸ್ ಇಲ್ಲ. ಆಯ್ತು ಕುಡಿ. ಸ್ವಲ್ಪ ಕುಡಿ. ಅದ್ರಲ್ಲಿ ನಾನು ಹಾಕಿ ಕೊಟ್ಟದೆ ಸ್ವಲ್ಪ. ಮತ್ತೆ ಅರ್ಧ ಗ್ಲಾಸ್ ಎಲ್ಲ ಕೊಡ್ತಾರೆ ಗೊತ್ತಾಯ್ತಾ? ನಿಂಗೆ ಹಾಕಿ ಕೊಟ್ಟದೆ ಸ್ವಲ್ಪ. ನಾನು ಒಂದು 4 ಸ್ಪೂನ್ ಅಷ್ಟು. ಋತು ನೀನೆಂತ ಕೈಯಲ್ಲಿ ನೋಡಿ. ಎಂತ ತೀರ್ಥವಾದ ಅದೆಲ್ಲ ಕೈಯಲ್ಲಿ ಎಲ್ಲ ಹೋಯ್ತು. ಎಲ್ಲಿಂಟು? ಅದೇ ಹಾಗೆ ಬೇಡ. ಎಂತ ಋತು ಕುಡಿ ಅಂತೆ. ಕುಡಿ. ನುಂಗು. ನಾಚಿಕೆ ಆಗುದಿಲ್ಲ ಸಣ್ಣ ಮಕ್ಕಳಿಗೆ. ನುಂಗು ಮಾರೈತಿ. ನುಂಗು. ಯಾಕೆ ಎಂತ ಋತು ಹಾಗೆಲ್ಲ ಮಾಡಿ ಕುಡಿಬಾರ್ದು ಋತು. ಎಲ್ಲ ಸಹ ಇವತ್ತು ಕುಡ್ದೇ ಬಾರ್ದು. ಬೇಕಾದ್ರೆ ಕೇಳು ನೀನು ಕ್ಲಾಸಲ್ಲಿ. ಆಗ ಕುಡಿ ತಿಂತೀಯಾ? ತಂಪಿಗೆ ಮಾರೈತಿ. ಹಾಯ್ ಫ್ರೆಂಡ್ಸ್, ಪತ್ರೊಡೆ ಮಾಡುವಂತ ಅಕ್ಕಿ ನೆನೆಸಿಟ್ಟಿದ್ದೇನೆ.
ಇದೀಗ ನೆನೆಬೇಕು ನೀರಲ್ಲಿ ಒಂದು 4-5 ಗಂಟೆ ಅಂದರೆ ಸಾಕಾಗ್ತದೆ. ಇದು ಇನ್ನದನ್ನು ಮಿಕ್ಸಿಗೆ ಹಾಕ್ಬೇಕೀಗ. ಅದಕ್ಕಿಂತ ಮೊದಲು ಇಲ್ಲಿ ನೋಡಿ ಎಲೆಯನ್ನು ಈ ಥರ ಸಣ್ಣ ಸಣ್ಣದು ಕಟ್ ಮಾಡಿ ಕ್ಲೀನ್ ಮಾಡಿ ಸಣ್ಣ ಸಣ್ಣದು ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕಂದರೆ ಇದು ತುರಿಸುವ ಕಾರಣ ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ. ಹೀಗೆ ನಾರು ತೆಗೆದು ಇದನ್ನು ತೆಗೆದು ಇದಕ್ಕೆ ಸಹ ಇದರಲ್ಲಿ ಸಹ ಮಾಡ್ತೇವೆ, ಇಡೀ ಎಲೆಯಲ್ಲಿ ಸಹ ಇದರಲ್ಲಿ ಸಹ ಮಾಡ್ತೇವೆ. ಒಳ್ಳೆ ಮೆಹಂದಿ ಎಲೆ ಥರ ಕಾಣ್ತದೆ ದೂರದಿಂದ. ಇದು ಕಟ್ ಮಾಡಲಿಕ್ಕೆ ಮಾತ್ರ ತುಂಬ ಕೆಲಸ. ಇಂಥದ್ದೆಲ್ಲ ಮಾಡಲಿಕ್ಕೆ ಕೆಲಸ ತುಂಬ, ಉದಾಸೀನ ಇದ್ರೆ ಆಗೋದಿಲ್ಲ. ತಿನ್ನಲಿಕ್ಕೆ ಮಾತ್ರ ಖುಷಿ ಆಗ್ತದೆ, ಕೆಲಸ ಅಷ್ಟೇ ಉಂಟು ಇದಕ್ಕೆ. ಮಸಾಲಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹುಳಿ ಬೇಕು, ಹುಳಿ ಮತ್ತು ಮೆಣಸನ್ನು ಹುರಿದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಜೀರಿಗೆ, ಕೊತ್ತಂಬರಿ ಮತ್ತು ಮೆಂತೆ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಹುಳಿಯನ್ನು ನೋಡಿ ಅಕ್ಕಿಯನ್ನು ತೊಳೆದು ಮಿಕ್ಸಿಯಲ್ಲಿ ಹಾಕಿಟ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಮೆಣಸು, ನೋಡಿ ಎಲ್ಲ ಮೆಣಸಲ್ಲ, ಇದನ್ನೇನು ತೆಂಗಿನಕಾಯಿ ಎಲ್ಲ ಹಾಕಿ ಸಾರು ಮಾಡಲಿಕ್ಕೆ ಬೇಕು, ಅದಕ್ಕೋಸ್ಕರ ಸ್ವಲ್ಪ ತೆಗೆದಿಟ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಮೆಂತೆ ಮತ್ತು ಹುಳಿ. ಮತ್ತು ಇದನ್ನು ನಾನು ಲೆಕ್ಕದಲ್ಲೆಲ್ಲ ಹೇಳುವಷ್ಟು ನಾನೇನು ಎಕ್ಸ್ಪರ್ಟ್ ಅಲ್ಲ ದೊಡ್ಡ ಅಡುಗೆಯಲ್ಲಿ. ನಾನು ಅಂದಾಜಿಗೆ ಹಾಕಿ ಮಾಡೋದು. ಹಾಗೆ ನೀವು ಕೂಡ ಅಂದಾಜಲ್ಲಿ ಹಾಕಿ, ನಿಮಗೆ ಅಂದಾಜು ಇರ್ತದಲ್ಲ ಎಷ್ಟೆಷ್ಟು ಬೇಕು ಅಂತಂದರೆ. ಈಗ ಖಾರ ನಾನು ಇಷ್ಟು ಅಂತ ಹೇಳಿದರೆ ಕೆಲವರಿಗೆ ಜಾಸ್ತಿ ಆಗ್ತದೆ ಖಾರ, ಕೆಲವರಿಗೆ ಕಡಿಮೆ ಆಗ್ತದೆ. ಹಾಗೆ ಅದಕ್ಕೆ ನಿಮಗೆ ಎಷ್ಟು ಖಾರ ಹುಳಿ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ, ಯಾಕಂದರೆ ಅದು ಎಲೆ ತುರಿಸ್ತದೆ. ನನ್ನ ಕೈಯೆಲ್ಲ ನೋಡಿ ತುರಿಸ್ತಾ ಉಂಟು ನೋಡಿ. ಈಗ ಅದಕ್ಕೆ ಆಯಿಲ್ ಹಾಕಿದ್ದು ನಾನು, ನೋಡಿ ನನ್ನ ಕೈಯೆಲ್ಲ ತುರಿಸ್ತಾ ಉಂಟು. ಈಗ ಆಯಿಲ್ ಹಾಕಿದ್ದೆ. ಆ್ಯಕ್ಚುಲಿ ಅದು ಎಲೆ ಕ್ಲೀನ್ ಮಾಡುವಾಗಲೇ ನಾನು ಆಯಿಲ್ ಹಾಕಬೇಕಿತ್ತು ಸ್ವಲ್ಪ ಕೈಗೆಲ್ಲ. ಈಗ ಅಂದರೆ ಅಷ್ಟು ತುರಿಸ್ತದೆ. ಅದು ಹುಳಿ ಹಾಕಿದರೆ ತುರಿಸೋದಿಲ್ಲ ತಿಂಡಿ ನಾವು ತಿನ್ನುವಾಗ. ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕಿಕೊಳ್ಬೇಡಿ, ಮಸಾಲ ದಪ್ಪ ಬೇಕು ನಮಗೆ. ನೋಡಿ ಗ್ರೈಂಡ್ ಮಾಡಿ ಆಯಿತು. ಈಗ ಇದನ್ನು ಎಲೆ ಕೊಯ್ದಿದ್ದೇವಲ್ಲ, ಎಲೆಯನ್ನು ಕಟ್ ಮಾಡಿ ಇಟ್ಟಿದ್ದೇವಲ್ಲ ಅದಕ್ಕೆ ಹಾಕಬೇಕು. ನೋಡಿ ಇಷ್ಟು ದಪ್ಪ ಬರಬೇಕು, ಹೀಗೆ ಹಾಕಬೇಕು. ಮತ್ತು ಮಿಕ್ಸ್ ಮಾಡಿಕೊಳ್ಬೇಕು. ಹಾಕಿ ಆದಮೇಲೆ ನೋಡಿ ಈ ಥರ ಮಿಕ್ಸ್ ಮಾಡಿದೆ. ಹಿಟ್ಟು ರುಬ್ಬಿಟ್ಟದನ್ನು, ಹಿಟ್ಟು ರುಬ್ಬಿ ಆಯ್ತಲ್ಲ ಈಗ, ಅದನ್ನು ನೋಡಿ ಹೀಗೆ ಹಾಕಿ ಮಿಕ್ಸ್ ಮಾಡಿದ್ದು. ನೋಡಿ ಹೀಗೆ ಬರಬೇಕು, ಇಷ್ಟು ದಪ್ಪ ಬರಬೇಕು. ಇನ್ನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಬೇಕು. ಹೇಗೆ ನೋಡಿ ಈ ಥರ ಇಡ್ಲಿಯ ತಟ್ಟೆಯಲ್ಲಿ ಹೀಗೆ ಫಸ್ಟ್ ಎಣ್ಣೆಯನ್ನು ಉಜ್ಜಿಕೊಳ್ಬೇಕು ಅದಕ್ಕೆ, ಆಮೇಲೆ ಈ ಥರ ಹಿಟ್ಟನ್ನು ಹಾಕಬೇಕು. ಇದನ್ನಿನ್ನು ಇಡ್ಲಿಯನ್ನು ಬೇಯಿಸಿದಾಗೆ ಬೇಯಿಸಿದರೆ ಆಯ್ತು ಅಷ್ಟೇ. ಈ ಥರ ಮುಚ್ಚಿಟ್ರೆ ಆಯಿತು. ನೋಡಿ ಬೆಂದಿದೆ. ಇದನ್ನು ಇಡ್ಲಿ ತೆಗೆದ ಥರ ತೆಗಿಲಿಕ್ಕೆ, ಆ ಥರ ತೆಗೆದು ಮಸಾಲೆಗೆ ಹಾಕಲಿಕ್ಕೆ. ಮಸಾಲೆ ರೆಡಿ ಮಾಡಬೇಕಷ್ಟೇ. ಆಮೇಲೆ ನೋಡಿ ಇದನ್ನು ಸಹ ನನಗಂದರೆ ಇದು ಫುಲ್ ಆಯಿತು ಪಾತ್ರೆ. ಅದಕ್ಕೆ ನಾನು ಏನು ಮಾಡಿದೆ ಅಂತೇಳಿದರೆ ಇದರಲ್ಲೇ ಹಾಕಿಟ್ಟಿದ್ದೇನೆ, ಈ ಎಲೆಯಲ್ಲಿಯೇ. ನೋಡಿ ಹೀಗೆ ಸಾರಿನಲ್ಲಿ ಮಿಕ್ಸ್ ಮಾಡಲಿಕ್ಕೆ. ಹಾಗಾಗಿ ಇದಕ್ಕೆ ಸಾರು ರೆಡಿ ಮಾಡಬೇಕೀಗ. ಮೆಣಸು ಮತ್ತು ಜೀರಿಗೆ, ಕೊತ್ತಂಬರಿ, ಮೆಂತೆ, ಹಾಗೆನ್ನೀಗ ಬೆಳ್ಳುಳ್ಳಿ ಎಲ್ಲ ಹಾಕಬೇಕು. ಇನ್ನು ನೋಡಿ ಬೆಳ್ಳುಳ್ಳಿ ಹಾಕಿದೆ, ನೀರುಳ್ಳಿ ಹಾಕಬೇಕು, ಅರಿಶಿನ ಪೌಡರ್ ಹಾಕಬೇಕು. ಇಷ್ಟೆಲ್ಲ ಆದಮೇಲೆ ಮೇನ್ ಐಟಮ್ ನೋಡಿ, ಮೇನ್ ಐಟಮ್ ಮರ್ತಿದ್ದೆ, ತೆಂಗಿನಕಾಯಿ ಹಾಕಬೇಕು. ನೀರು ಹಾಕಿಕೊಳ್ಬೇಕು. ಗ್ರೈಂಡ್ ಮಾಡುವ ಈಗ. ನೋಡಿ ಮಸಾಲ ರೆಡಿ ಆಯಿತು. ಇನ್ನು ಮಾಮೂಲು ಸಾರು ಹೇಗೆ ಮಾಡ್ತೇವೆ ಹಾಗೆ ಮಾಡಲಿಕ್ಕೆ. ಈ ಥರ ರೆಡಿ ಇದ್ದದನ್ನು ಈ ಥರ ಕಟ್ ಮಾಡಬೇಕು. ಒಂದನ್ನು 4 ಪೀಸ್ ಮಾಡಿದರೆ ಆಯಿತು ಅಷ್ಟೇ. ಎಷ್ಟು ದೊಡ್ಡ ಪೀಸ್ ಸಿಗ್ತದೆ. ಇನ್ನಿದನ್ನು
ಮಸಾಲಕ್ಕೆ ಹಾಕಲಿಕ್ಕೆ ಫಸ್ಟ್ ಒಗ್ಗರಣೆ ಹಾಕಿಕೊಳ್ಬೇಕು. ಇಷ್ಟು ಎಣ್ಣೆ ಹಾಕಿಕೊಳ್ಬೇಕು. ಆಮೇಲೆ ಸಾಸಿವೆ, ಬೇವು ಸೊಪ್ಪು, ಕರಿ. ಈಗ ನೋಡಿ ಮಸಾಲೆ ರೆಡಿ ಮಾಡಿದ್ದೇವಲ್ಲ ಅದನ್ನು ಇದಕ್ಕೆ ಹಾಕಬೇಕು. ನೋಡಿ ಈ ಥರ ಮಸಾಲೆ ಹಾಕಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಟೇಸ್ಟಿಗೆ. ಸ್ವಲ್ಪ ಸಾಕು, ಯಾಕಂದರೆ ನಾವು ಅದು ತಿಂಡಿಗೆ ಸಹ ಹಾಕಿದ್ದೇವಲ್ಲ, ಹಾಗಾಗಿ ಸ್ವಲ್ಪ ನೋಡಿ ಹಾಕಿಕೊಳ್ಳಿ ಉಪ್ಪು ಎಷ್ಟು ಬೇಕು ಅಂತ. ನೋಡಿ ನಿನ್ನೆ ಅದು ಇಡ್ಲಿ ಥರ ಇದಿಷ್ಟು ನಿನ್ನೆ ಮಾಡ್ಕೊಂಡಿದ್ದೆ, ಇದಿಷ್ಟು ನಿನ್ನೆ ನೈಟ್ ಮಾಡಿದ್ದು. ಇದೀಗ ಮಸಾಲವನ್ನು ಇವತ್ತು ಮಾಡ್ತಾ ಇದ್ದೇನೆ. ಅಂದರೆ ಮಿಕ್ಸಿಲೆಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದದ್ದು, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ನಿನ್ನೆ ನೈಟೆ, ಮತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಅಂದರೆ ಮಾರ್ನಿಂಗ್ ಸ್ಕೂಲಿಗೆ ಹೋಗುವಾಗೆಲ್ಲ ಕಷ್ಟ ಆಗ್ತದೆ, ಅಷ್ಟು ಬೆಳಿಗ್ಗೆ ಮಾಡಲಿಕ್ಕೆ ಗಡಿಬಿಡಿ ಆಗ್ತದೆ ಅಂತ ರಾತ್ರಿ ಮಾಡಿ ಇಟ್ಕೊಂಡದ್ದು. ಇದೀಗ ಮಾರ್ನಿಂಗ್ ಮಾಡ್ತಾ ಇದ್ದೇನೆ. ಇದನ್ನೀಗ ಕುದಿ ಬರಬೇಕು. ಸ್ವಲ್ಪ ಕುದಿ ಬಂದ ಮೇಲೆ ಈ ಪೀಸನ್ನೆಲ್ಲ ಹಾಕಬೇಕು. ಅದಕ್ಕೆ ಕುದಿ ಬರಲಿ ಒಳ್ಳೆ. ನೋಡಿ ಕುದಿ ಬರ್ತಾ ಉಂಟು. ನೋಡಿ ಈ ಥರ ಒಳ್ಳೆ ಕುದಿ ಬರುವಾಗ ಒಳ್ಳೆ ಕುದಿ ಬರಬೇಕು. ಮಸಾಲ ಹಾಕಬೇಕು. ಈಗಲೇ ಉಪ್ಪೆಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಬೋದು ಈಗಲೇ. ಆಮೇಲೆ ಇದನ್ನು ಹಾಕಿದರೆ ಆಯಿತು. ಮಸಾಲಕ್ಕೆ ಉಪ್ಪು ಸಾಕಂತ ನೋಡ್ಕೊಳ್ಬೇಕು. ಆಮೇಲೆ ಇದನ್ನು ಹಾಕಿದರೆ ಆಯಿತು. ನೋಡಿ ಈ ಥರ ಮಿಕ್ಸ್ ಮಾಡಿ ಒಮ್ಮೆ ಮಸಾಲೆ ಎಲ್ಲ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತು ಮುಚ್ಚಿ ಒಳ್ಳೆ ಕುದಿ ಬಂದು ಹೀಗೆ ಇರಲಿ. ಆಮೇಲೆ ಸ್ವಲ್ಪ ಕುದಿ ಬಂದ ಮೇಲೆ ಇಳಿಸಿದರೆ ಆಯಿತು. ತಿಂಡಿ ರೆಡಿಯಾಗಿರ್ತದೆ. ನೋಡಿ ಫೈನಲಿ ಈ ಥರ ಇದೆ. ಮತ್ತೊಂದು ನಾನು ಮರ್ತುಬಿಟ್ಟೆ, ಒಗ್ಗರಣೆ ಹಾಕುವಾಗ ಉದ್ದಿನ ಬೇಳೆ ಹಾಕಿದರೆ ಒಳ್ಳೆ ಸ್ಮೆಲ್ ಬರ್ತದೆ, ಒಳ್ಳೆ ಪರಿಮಳ ಬರ್ತದೆ, ಟೇಸ್ಟಿಯಾಗಿರ್ತದೆ. ನೀವು ಬೇಕಾದರೆ ಅದನ್ನು ಆ್ಯಡ್ ಮಾಡ್ಬೋದು ಒಗ್ಗರಣೆಗೆ, ಉದ್ದಿನ ಬೇಳೆಯನ್ನು. ನಾನು ಮರ್ತುಬಿಟ್ಟೆ ಹಾಕಲಿಕ್ಕೆ. ನೋಡಿ ಫೈನಲಿ ಪತ್ರೊಡೆ ರೆಡಿ. ನೋಡಿ ಫ್ರೆಂಡ್ಸ್, ಪತ್ರೊಡೆ ತಿನ್ನಲಿಕ್ಕೆ ರೆಡಿಯಾಗಿದೆ. ಇನ್ನು ತಿನ್ನೋದು ಮಾತ್ರ ಬಾಕಿ. ನೋಡುವ ಟೇಸ್ಟ್ ಹೇಗುಂಟಂತ. ಈಗ ನಾನಲ್ಲ, ಮಗಳು ಹೇಳ್ತಾಳೆ, ಯಾಕಂದರೆ ನನಗೆ ಇನ್ನು ಸ್ವಲ್ಪ ಲೇಟ್ ಆಗ್ತದೆ ತಿನ್ನುವಾಗ. ಅವಳು ಫಸ್ಟ್ ತಿಂತಾಳೆ, ಸ್ಕೂಲಿಗೆಲ್ಲ ರೆಡಿ ಆದಮೇಲೆ ತಿಂತಾಳೆ. ಅಷ್ಟರವರೆಗೆ ಇಲ್ಲಿ ಇಡುವ, ತಣಿಬೇಕಲ್ಲ ಸ್ವಲ್ಪ. ಹಾಯ್, ಗುಡ್ ಮಾರ್ನಿಂಗ್. ನೋಡವಳದು ನೋಡಿ, ತುಂಬ ಹೆಲ್ಪ್ ಮಾಡಿ. ನಾನು ಪತ್ರೊಡೆ ಮಾಡುವಾಗ ನನಗೆ ತುಂಬ ಹೆಲ್ಪೆಲ್ಲ ಮಾಡಿ ಈಗ ರೆಡಿಯಾಗಿ ಸ್ಕೂಲಿಗೆ ರೆಡಿಯಾಗಿ ಪತ್ರೊಡೆ ತಿಂತಾ ಇದ್ದಾಳೆ. ಥ್ಯಾಂಕ್ಸ್ ಮಗ. ಹಾಂ ಮಗ ಅಲ್ಲಲ್ಲ, ನೀನಲ್ಲಲ್ಲ ನನ್ನ ಮಗ. ಇದು ನೋಡಿ ಪಾಪ, ಬೆಳಿಗ್ಗೆ ಎದ್ದೆಷ್ಟು. ನಿಮ್ಮ ಮಕ್ಕಳೆಲ್ಲ ಹಾಗೆ ಹೆಲ್ಪ್ ಮಾಡ್ತಾರ? ಇಲ್ಲಲ್ಲ, ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಹೇಗುಂಟು ಮಗ ನೀನು ಮಾಡಿದ ಪತ್ರೊಡೆ? ಸೂಪರಾ? ಬೊಂಬಾಟ್ ಭೋಜನ. ಹಾಗೆ ಅವಳು ಎಂತ, ನಾನು ಒಂದು ಏನಾದರೂ ಡಿಫ್ರೆಂಟ್ ಒಂದು ಸ್ಪೆಷಲ್ ತಿಂಡಿ ಮಾಡಲಿಕ್ಕೆ ಹೋಗುವಾಗ ಅವಳು ಹೆಲ್ಪ್ ಮಾಡಿಯೇ ಮಾಡ್ತಾಳೆ ಅಲ್ಲ? ಅದು ಯಾಕೆ ನಿಂಗೆ ಎಲ್ಲಿದೆ, ಹೇಗೆ ಬಂತ ಆ ಒಂದು ಬುದ್ಧಿ? ಯಾರಿಂದ ಬಂದದ್ದು ಗೊತ್ತಿಲ್ಲ, ನನ್ನಿಂದವ? ನಂಗೆ ಅಷ್ಟೊಳ್ಳೆ ಬುದ್ಧಿ ಇಲ್ಲಪ್ಪ, ನಿನ್ನಷ್ಟಲ್ಲ. ಹೀಗೆ ಎಷ್ಟು ಹೆಲ್ಪ್ ಎಲ್ಲ ಮಾಡುವಷ್ಟು ಸ್ವಲ್ಪ ಹೆಲ್ಪ್ ಮಾಡುದ. ಮೊದಲು ಅವಳಿಗೆ ಇಷ್ಟ ಇಲ್ಲ ಆಯಿತು, ಸಣ್ಣದಿರುವಾಗ ಪತ್ರೊಡೆ ತಿನ್ನೋದಿಲ್ಲ ಆಯಿತು, ಈಗ ಇಷ್ಟ, ಅವಳ ಫೇವರೆಟ್ ಅಲ್ಲ? ಮೊನ್ನೆಯಿಂದ ಹೇಳ್ತಾ ಇದ್ದಾಳೆ, ಪತ್ರೊಡೆ ಮಾಡಿ ಅಮ್ಮ, ಪತ್ರೊಡೆ ಮಾಡಿ ಅಂತ. ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ. ಮಳೆಗಾಲ ಈಗ ನಿನ್ನೆ ಮೊನ್ನೆ ಅಲ್ಲ ಸ್ಟಾರ್ಟ್ ಆದದ್ದು.
ಅಯ್ಯ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದಾಳೆ ಅವಳು, ನನಗೆ ಪತ್ರೊಡೆ ಮಾಡಿ ಅಂತ. ನಾನು ಮತ್ತೆ ಹೇಳಿದೆ ಆಟಿ ಬರಲಿ, ಆಟಿಯಲ್ಲಿ ಮಾಡುವ ಅಂತ. ಹಾಗೆ ಈಗ ಮಾಡ್ತಾ ಇರೋದು. ಇನ್ನೊಂದು ವಾರ ಬಿಟ್ಟು ವಾಪಸ್ ಮಾಡಬೇಕು, ಒಂದು 15 days ಎಲ್ಲ ಬಿಟ್ಟು ಅಲ್ಲ ಸುಮ್ಮನೆ. ಓಕೆ ಬಾಯ್ ಹೇಳು. ಪತ್ರೊಡೆದು ವಿಡಿಯೋ ಆಯ್ತಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ, ನಿಮಗೂ ಪತ್ರೊಡೆ ತಿನ್ನಬೇಕು ಅಂತ ಆಸೆ ಇದ್ದರೆ ನೀವು ಸಹ ಪತ್ರೊಡೆ ಮಾಡಿ ತಿಂದು. ಹಾಂ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್. ಹೇಳಿ. ಪ್ರೀತಿ ಇರಲಿ ಕೊನೆವರೆಗೂ. ಎಸ್.